ಎಲ್ಲರಿಗೆ ನನ್ನ ಪರವಾಗಿ ನಿಮ್ಮೆಲ್ಲರಿಗೆ ಸ್ವಾಗತವನ್ನು ಬಯಸುತ್ತಾ ಇವತ್ತು ಸುಮಾರು 3 ವರ್ಷ ಹೊಸ ಸರ್ಕಾರ ರಚನೆ ಆದಮೇಲೆ ನಾವು ಆಡಳಿತ ಪ್ರಾರಂಭ ಆದಮೇಲೆ 3 ವರ್ಷಗಳವರೆಗೆ ಅರಣ್ಯ ಪರಿಸರ ಜೀವಿಶಾಸ್ತ್ರ ಇಲಾಖೆ ಸಚಿವನಾಗಿ ನಿಮ್ಮ ಜೊತೆಯಲ್ಲಿ ನಾನು ಸೇವೆ ಮಾಡಿದ್ದೇನೆ. ಇವತ್ತು ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಿದರೆ ಮಾತ್ರ ಇವತ್ತು ಮುಂದಿನ ಪೀಳಿಗೆ ಉಳಿಲಿಕ್ಕೆ ಸಾಧ್ಯ ಇದೆ. ಅರಣ್ಯ ಪ್ರಕೃತಿ ಪರಿಸರ ಇಲ್ಲದೇ ಇದ್ದರೆ ಅದು ಏನೂ ಉಳಿಯೋದಿಲ್ಲ. ಹೀಗಾಗಿ ನಮ್ಮ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಅರಣ್ಯ ಉಳಿಸುವಂಥದ್ದು, ಸಂರಕ್ಷಣೆ ಮಾಡುವಂಥದ್ದು ಮತ್ತು ಜೀವ ವೈವಿಧ್ಯತೆ ಏನಿದೆ ಅಲ್ಲ, ಆ ಜೀವ ವೈವಿಧ್ಯತೆ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಆ ದೃಷ್ಟಿಯಿಂದ ಇವತ್ತು ನಿಮ್ಮೆಲ್ಲರಿಗೆ ಆ ಭಗವಂತನು ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾನೆ. ಏಕೆಂದರೆ ಈ ಭೂಮಿ ಇರುವಂಥದ್ದು ಒಂದೇ. ನಾವು ಮುಂದಿನ ಪೀಳಿಗೆಗೆ ಅದನ್ನು ಉತ್ತಮವಾಗಿ ಆರೋಗ್ಯಕರವಾಗಿ ಹಸ್ತಾಂತರ ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ಮುಂಚೂಣಿ ಹಂತದಲ್ಲಿ ಅಂದರೆ ತಳ ಹಂತದಲ್ಲಿ ಕೆಲಸ ಮಾಡುವಂಥವರು ಗಾರ್ಡ್ಸ್ ಇದ್ದೀರಿ, ಅಥವಾ ನಮ್ಮಲ್ಲಿ ಇವತ್ತು DRFOs ಇದ್ದೀರಿ, RFOಗಳಿದ್ದೀರಿ. ಮುಖ್ಯವಾಗಿ ಇವತ್ತು ಹಸಿರು ಹೊದಿಕೆ ಉಳಿದಿದೆ, ಅರಣ್ಯ ಜಮೀನು ಉಳಿದಿದೆ ಅಂದರೆ ಅದೆಲ್ಲ ನಿಮ್ಮ ಕಾರಣದಿಂದಲೇ ಉಳಿದಿದೆ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೀವೆಲ್ಲರೂ ಹಗಲಿರುಳು ಶ್ರಮ ಮಾಡ್ತೀರಿ, ಡೋರ್ ಸುರಿಸ್ತೀರಿ. ಅಲ್ಲಿ ನೀವು ವನ್ಯಜೀವಿ ಧಾಮಗಳಿರ್ಬೋದು, ಇವತ್ತು ರಾಷ್ಟ್ರೀಯ ಉದ್ಯಾನವನಗಳಿರ್ಬೋದು, ಅಲ್ಲೆಲ್ಲ ಬಾರ್ಡ್ರಲ್ಲಿ ಗಡಿಯಲ್ಲಿ ಹೋಗಿ ದಿನ 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಗಳು, ಆ್ಯಂಟಿ ಡಿಪ್ರೆಡೇಷನ್ ಕ್ಯಾಂಪ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, RRT ಕೆಲಸ ಮಾಡ್ತಕ್ಕಂಥವ್ರು, ಸುಮಾರು ಜನ ಎಲ್ಲ ಭಾಳ ಅತ್ಯಂತ ಉತ್ತಮವಾದಂಥ ಸೇವೆಯನ್ನು ನೀವು ಮಾಡಿದ್ದೀರಿ. ಮತ್ತು ಅದರಲ್ಲಿ ವಿಶೇಷವಾಗಿ 3 ವರ್ಷದ ಅವಧಿಯಲ್ಲಿ ನನಗೆ ಮತ್ತು ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತಂದು ಕೊಡಲಿಕ್ಕೆ ನೀವೆಲ್ಲ ಕಾರಣಕರ್ತರಾಗಿದ್ದೀರಿ. ಇವತ್ತು ನಾನು ಅರಣ್ಯ ಸಚಿವನು ಈಗ ಇರದೇ ಇರ್ಬೋದು, ಆದರೆ ನಿಮ್ಮ ಸಂಬಂಧ ಒಂದು ಪರಿವಾರ ಥರ ಇದೆ. ಜೀವನ ಪರ್ಯಂತ ಅದು ಮುಂದುವರಿತದೆ ಅನ್ನೋಂಥ ಮಾತು. ಮತ್ತು ಅರಣ್ಯ ಪ್ರಕೃತಿ ಪರಿಸರ ಬಗ್ಗೆ ಅದರಲ್ಲಿ ಯಾರಾದರೂ ಏನಾದರೂ ಹೆಚ್ಚು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಬೇರೆ ಇಲಾಖೆಯಲ್ಲಿದ್ದರೂ ಪರವಾಗಿಲ್ಲ, ನಾನು ಸರ್ಕಾರದಲ್ಲಿದ್ದೀನಿ, ಸರ್ಕಾರದ ಗಮನಕ್ಕೆ ತಂದು ಅದನ್ನು ಉಳಿಸುವಂಥ ಕೆಲಸ ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿ, ನಿಮ್ಮ ಜವಾಬ್ದಾರಿ ಅತ್ಯಂತ ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ, ದಕ್ಷತೆಯಿಂದ ನೀವೆಲ್ಲ ಸೇವೆ ಸಲ್ಲಿಸಬೇಕು, ಅರಣ್ಯ ಉಳಿಸಬೇಕು. ಅದರಿಂದ ನಿಮಗೂ ತೃಪ್ತಿ ಸಿಗ್ತದೆ. ಮತ್ತು ನಿಮ್ಮ ಭವಿಷ್ಯದಲ್ಲಿ ನಿಮ್ಮ ಪರಿವಾರಕ್ಕೆ, ನಿಮ್ಮ ಮಕ್ಕಳಿಗೂ ಸಹಿತ ನಮ್ಮ ಹಿರಿಯರು, ನಮ್ಮ ತಂದೆ, ನಮ್ಮ ತಾಯಿ ಈ ರೀತಿಯಲ್ಲಿ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಒಂದು ಹೆಮ್ಮೆ ಇರ್ತದೆ. ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಇವತ್ತು ಕೆಲಸ ಮಾಡ್ತೀರಿ ಅನ್ನುವಂಥ ವಿಶ್ವಾಸ ಇಟ್ಕೊಂಡು ನಿಮ್ಮೆಲ್ಲರಿಗೆ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರಿ, ಆ ದೇವರು ನಿಮಗೆ ಇನ್ನೂ ಹೆಚ್ಚಿನ ಉತ್ತಮ ಆಯುಷ್ಯ ಆರೋಗ್ಯ ನಿಮಗೆ ಒಳ್ಳೆಯ ರೀತಿಯಿಂದ ಯಶಸ್ಸು ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿಕೊಂಡು ನಿಮಗೆ ಶುಭವನ್ನು ಹಾರೈಸುತ್ತೇನೆ.